ನೀ ಬಾಳ್ತಕ್ಕಂತ ಈ ಬಾಳು, ಈ ಬದುಕು, ಈ ಜೀವನ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಯಾರನ್ನ ಮೆಚ್ಚಿಸ್ಲಿಕ್ಕೆ ಬಾಳ್ತಾ ಇದ್ದೀನಿ? ನಿಮಗೆ ಆಶೀರ್ವಾದ ಬೇಕಾದ್ರೆ ಇದೇ ಕೀಲಿ ನೋಡ್ರಿ. ನಮ್ಮ ಜಯದ ಕೀಲಿ ಎಲ್ಲಿದೆ ಅಂತ ಹೇಳಿದ್ರೆ ಈ ಸಮರ್ಪಣೆಯಲ್ಲಿದೆ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪ್ರಯಾಸದಲ್ಲಿ, ಸೇವೆಯಲ್ಲಿ, ವೈಯಕ್ತಿಕ ಜೀವಿತದಲ್ಲಿ. ಯಾಕೆ ಇನ್ನು ಅನೇಕ ಜಯಗಳನ್ನ, ಯಶಸ್ಸುಗಳನ್ನ ಕಾಣ್ತಾ ಇಲ್ಲ? ಸಮಾಧಾನ ಇಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಇದೆಲ್ಲ ಬದಲಾಗಬೇಕಾದ್ರೆ ದೇವರು ನಮ್ಮನ್ನು ಮೊದಲು ಏನು ಕರೆದಿದ್ದಾರೆ ಅಂತ ನೋಡ್ಬೇಕು. ನೀವು ಬಂದಿಲ್ಲಿ ಸುಮ್ಮನೆ ಆರಾಧನೆ ಮಾಡಿ ಹೋಗ್ತಾ ಇದ್ರೆ ಆಗಲ್ಲ. ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೀರಾ? ನಿಮ್ಮ ನಡೆ ದೇವರಿಗೆ ಸಮರ್ಪಣೆ ಆಗಿದೆಯಾ? ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು, ನುಡಿ, ನಿಮ್ಮ ಆಲೋಚನೆ, ಯೋಚನೆ ಇದು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಒಬ್ಬ ವ್ಯಕ್ತಿಯನ್ನು ಕುರಿತಾಗ್ಲಿ, ಒಂದು ಕಾರ್ಯವನ್ನು ಕುರಿತಾಗ್ಲಿ ನಮಗೆ ಬರ್ತಕ್ಕಂಥ ಆಲೋಚನೆಗಳು ದೇವರಿಗೆ ಮೆಚ್ಚುಗೆ ಆಗಿದೆಯಾ?